ಹೋಗಿ ಇವಾಗ ಹೋಗಿ ಇವಾಗ ಹೋಗು. ಹಲೋ ಹಾಯ್, वेलकम टू सोनमार्ग टनल. तेल नहीं है, करना पड़ेगा. नहीं है फ्यूल. Audio Jungle. ನಾವಿವಾಗ ಶ್ರೀನಗರಿಂದ ಸೋನ್ಮಾರ್ಗ್, ಜುಜಿಲಾ ಪಾಸ್, 0 ಪಾಯಿಂಟ್ ಅದೆಲ್ಲ ನೋಡಿಕೊಂಡು ಕಾರ್ಗಿಲಲ್ಲಿ ಸ್ಟೇ ಆಗಬೇಕು ಅಂದ್ಕೊಂಡಿದ್ದೀವಿ. ಸೊ ದ ರೂಟ್ಸ್ ಆರ್ ಅಲ್ಟಿಮೇಟು. ತುಂಬ ಚೆನ್ನಾಗಿದೆ ರೂಟು. ನೋಡಿ, ಸೀನಿಕ್ ವ್ಯೂಸು ಸಕ್ಕದಾಗಿದೆ. ಸೀನಿಕ್ ವ್ಯೂ, ಕಣ್ಣು ತಂಪು ತುಂಬ ಚೆನ್ನಾಗಾಗುತ್ತೆ. ಗಾಳಿ ತಣ್ಣಗಿದೆ. ಬಿಸಿಲು ಬಂದು ಲೈಕ್ ವೆದರ್ ಇಲ್ಲಿ 28 ಇಂದ 32 ತನಕ ಇದೆ ವೆದರ್ ಇಲ್ಲಿ. ಬಟ್ ಗಾಳಿ ಮಾತ್ರ ತಣ್ಣಗೆ ಬರ್ತಾಯಿದೆ. ಈ ಮೌಂಟೇನ್ಸಲ್ಲಿ ಇರೋ ಮರಗಳಿಂದ ತಣ್ಣಗೆ ಬರ್ತಾಯಿದೆ ಗಾಳಿ. ನೋಡಿ ಫ್ರೆಂಡ್ಸ್, ಇದು ನೋಡೋಕ್ಕೆ ಸೇಮು ಝನ್ಸ್ಕರಲ್ಲಿರೋ ಗಾನ್ಬರಾಂಗ್ ಅಂತಲೇ ಇದೆ. ಅದೇ ಸೈಜು. ಫಸ್ಟ್ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಣ್ಣಿಗೆ ಕಾಣಿಸಿರೋದು. ಏನಂತಂದರೆ, ನಾವು ಶ್ರೀನಗರ್ ಟು ಕಾರ್ಗಿಲ್ಗೆ ಹೋಗ್ತಾ ಇದ್ದೀವಿ. ನಾವು ಬಿಟ್ಟಿದ್ದೆ 12 PM ಆಗಿತ್ತು. ತುಂಬ ಲೇಟ್ ಆಗಿತ್ತು. ಸೊ ತುಂಬ ಟ್ರಾಫಿಕ್ ಇದೆ. ಸೊ ತುಂಬ ಆರ್ಮಿ ಕಾನ್ವೇಸ್ ಹೋಗ್ತಿದೆ. ಸೊ ನಾವು 2 ವೀಲರ್ಸು ಆರಾಮಾಗಿ ಹೆಂಗೆ ಹೋಗ್ತೀವಿ. ಇದು ಬ್ಲೈಂಡ್ ಸ್ಪಾಟ್ ನೋಡಲ್ಲಿ. ಲೋ ಅಪ್ಕಣೋ, ಹೆವಿ ಲೋಡ ಒಂದು ಹಂಗೆ ಬರಬೇಕು. ಸೀನಿಕ್ ವ್ಯೂ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಾ ಗೌತಮ್. ಬರ್ತಾ ಇಲ್ಲ, ನಿಂತವನೆ. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಇಲ್ಲಿಂದ ಸೋನ್ಮಾರ್ಗ್ ಜಸ್ಟ್ ಲೈಕ್ 20 ಕಿಲೋಮೀಟರ್ಸ್ ಏನೋ ಬರುತ್ತೆ. ಒಂದು ಟನಲ್ ಸಿಗುತ್ತೆ. ದಿಸ್ ಈಸ್ ಸೋನ್ಮಾರ್ಗ್ ಟನಲ್. ಸೋನ್ಮಾರ್ಗ್ ಟನಲ್ ಹತ್ರ ಫೋಟೋ ಹಾಕ್ಸ್ಬೇಕು ಅಂತಿದ್ವಿ. ಸೂಪರ್ ಆಗಿರುತ್ತೆ ಫೋಟೋಸ್ ಎಲ್ಲ. ನೋಡಿ ಫ್ರೆಂಡ್ಸ್, ವೆಲ್ಕಮ್ ಟು सोनमार्ग टनल. देख फोटो रेडी. हाँ ओके ओके, तुम जाओ, हम फोटो खींच लेंगे. जाओ तुम. ಬೇಗ ರಕ್ಷಿತ್, ಆಯ್ತಾ? ತೆಗಿ ಇವಾಗ ತೆಗಿ. ಭಯ ತೋಡ ಸೈಡ್ ಬಂತಾ? हाँ ओके भाई, ठीक है. हाँ कर्नाटक से. ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್. ನೀವು? हम ಕೇರಳ. ಓಕೆ ಭಯ ತೋಡ ಸೈಡ್ ಜಾಯಂಗೆ. ನಿಂತ್ಕೊಂಡು ಟಕ್ಕಂದು ಬಂದ್ಬಿಡು, ಹಂಗೆ ನಾನು ಫೋಟೋ ತೆಗಿತೀನಿ. ಹೋಗಿ ಇವಾಗ ಹೋಗು. ಹಲೋ, ಬೇಗ ಹೋಗು. ಬಾಯ್. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್ ಕ್ರಾಸ್ ಮಾಡ್ತಾ ಇದ್ದೀವಿ. ದಿ ವ್ಯೂ ಈಸ್ ಅಲ್ಟಿಮೇಟ್. ಸ್ಲೋ ಮಾಡು ಸ್ವಲ್ಪ, ನಾವು ಬರ್ತೀವಿ. 360 ಕವರ್ ಮಾಡು. ಸೊ ನೋಡಿ ಫ್ರೆಂಡ್ಸ್, ಸೋನ್ಮಾರ್ಗಲ್ಲಿದ್ದೀವಿ. ಹಾರ್ಸ್ ರೈಡ್ ಮಾಡೋರು ಸಕ್ಕದಾಗಿ ಮಾಡ್ಬೋದು. ಅಫಿಷಿಯಲಿ ವಿ ಆರ್ ಇನ್ ಸೋನ್ಮಾರ್ಗ್. ಸೂಪರ್ ಆಗಿದೆ ವ್ಯೂ ಮಾತ್ರ. ಬ್ರೋ 360 ಆನ್ ಮಾಡಿದ್ಯಾ ತಾನೇ? ಮಾಡಬೇಕಾಗಿತ್ತು ಬ್ರೋ. ಇದೇ ಸೋನ್ಮಾರ್ಗ್ ಬ್ರೋ. ನೋಡು ಬ್ರೋ, ಅಲ್ಲಿ ಹೆಂಗಿದೆ ಸೋನ್ಮಾರ್ಗ್. ಫುಲ್ಲು ಸೀನ್ರಿನೇ ಸಕ್ಕದಾಗಿದೆ. ಇಲ್ಲಿ ಸ್ನೋ ಏನಾದರೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕದಾಗಿರುತ್ತೆ ಸ್ನೋ ಬಂದರೆ ಇಲ್ಲಿ. ಸರಿಯಾಗಿ ಬಂದೆ ನೀನು, ನಾನು ಸರಿಯಾಗಿ ಬಂದೆ. ಇಂಜುರಿ ಕುರಿ ಇದು. ಆರ್ನಡಿ ಹೇಳ್ತಾರೆ. ಅಮರ್ನಾಥ್ಗೆ 28 ಕಿಲೋಮೀಟರ್ಸ್ ಅಲ್ಲಿ ಹಾಕಿದ್ರು. ಆ ಕಡೆ ರೈಟು. ಕಾರ್ಗಿಲ್ ನೋಡಿಯೋ. ಅರ್ಥ ಆಯ್ತಾ ಯಾಕೆ ಚೆನ್ನಾಗಿ ಲೀಡ್ ಮಾಡಬೇಕಂತ? ಆಯ್ತು ಬಾ. तेल नहीं है, करना पड़ेगा. नहीं है फ्यूल. हाँ
ಸಕ್ಕದಾಗಿ ಬಂದಿದೆ ಅವ್ರ ವಿಡಿಯೋದಲ್ಲಿ. ಬ್ರೋ ಏನೋ ಪಂಚರ್ ಗಿಂಚರ್ ಆಗ್ಬಿಟ್ಟಿದೆ ಬ್ರೋ. ಬನ್ನಿ ರೈಟಿಗೆ ಬನ್ನಿ. ಲಾರಿದೇನೋ ಪಂಚರ್ ಆಗಿದೆ. ಆ ಲಾರಿದೇನೋ ಆಗಿದೆ ನೋಡು. ಹೋಗುತ್ತಾ? ಹುಷಾರಿಗೆ ಬಾ ಗೌತಮ್. ಲೆಫ್ಟಲ್ಲೇ ಬಾ ಇಲ್ಲ ರೈಟಲ್ಲೇ ಬಾ, ನೋಡ್ಕೊಂಬಾ, ಆರಾಮಾಗಿ ಬಾ. ಆ ಕಡೆ ಹೊಡೈತಲ್ಲ. ಬ್ರೇಕ್ ಹಿಡ್ಕೊ. ಹೋಗ್ಬೇಡ ಇರು. ಕಾಲೇಜ್ ಸಿಳಿದ್ರೆ ಹೋಗ್ಬೇಡ. ಗೌತಮ್ ಹುಷಾರಾಗಿ ಬಾ. ಕಾಲೇಜ್ ಸಿಳಿದ್ರೆ ಹೋಗ್ಲೇಬೇಡ. ಟ್ರಕ್ ಬಂತು, ಮುಂದೆ ಹೋಗ್ಲೇಬೇಕು ನೀನು. ಹಾಂ ಹೋಗುತ್ತೆ. ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್ ಮೈ ಬಾಯ್. ಟಚ್ ಆಯ್ತಾ ಕಾರ್ ನಿನಗೆ? ಫಕ್. ನಾನು ಹೊಡೆದೈತ ಮುಂದೆ. ಒಂದು ನಿಮಿಷ ಇರೋ. ಮುಂದೆ ಅದು ಮದ್ಗಾಡಿ ಕಿತ್ಕೊಂಬಂದ್ಬಿಡ್ತು. ಇರೋ. ಪಾಪ ಯಾವುದೋ ನೀರು ಕುಡಿತಾ ಇದೆ. ಬೆಂಕಿ ಹಾಕೋರ ಬೂಟ್ಸು ಬರ್ತಾನೆ ಅವ್ರೆ ನಮ್ಮ ಲೇನಲ್ಲಿ. ನೋಡು ನಾವೆಲ್ಲ ಹೋಗೋದು. ಸೂಪರಾಗಿದೆ. ಸ್ನೋ ಕ್ಯಾಪ್ ಮೌಂಟೇನ್ಸ್. ನೀವು ಒಮ್ಮೆ ಲದಾಖ್ ರೈಡ್, ಲದಾಖ್ ಸರ್ಕ್ಯೂಟ್, ಲದಾಖಿಗೆ ಬರಬೇಕಂದ್ರೆ ಗಾಡೀಲಿ ಬನ್ನಿ. ಬೇಕಂದರೆ ಚಂಡೀಗಢಕ್ಕೆ ಪಾರ್ಸಲ್ ಮಾಡಿ ಬೈಕ್ನ. ಸೋ ಮೆನಿ ಟ್ರಕ್ ಪಾರ್ಸಲ್ಸ್ ಮತ್ತು ಟ್ರೈನಿಂದ ಪಾರ್ಸಲ್ ಮಾಡ್ತಾರೆ. ರೂಟ್ ಮಾತ್ರ ಹೆವಿ ಆಗಿದೆ. ಫುಲ್ಲು ಆಫ್ ರೋಡಿಂಗು. ಥ್ಯಾಂಕ್ ಯು ಫಾರ್ ಯುವರ್ ವಿಸಿಟ್. ಯು ಆರ್ ಅಟ್ Zozila altitude 11,11649 feet, 11,649 feet. Project Vinayak, I love bro. Kargil 96, Zozila Vijay Nayak, the fearless 55, the daring 762, always victorious Vijay Nayak. ಸಕ್ಕದಾಗಿದೆ. ಫೋಟೋ ತಗೊಂಡ್ಬೇಕಾಗ್ಬೋದು ಗೌತಮಲ್ಲಿ. ಕಾರ್ ಬರ್ತಿದೆಯಲ್ಲ, ಹೋಗ್ಬೇಡ ಇರೋ. ಆ ಕಾರು ಹೋಗ್ಬಿಡ್ಲಿ ಬಾ. ಜೊಜಿಲಾ ಟನಲ್ ವೆಂಟಿಲೇಷನ್ ಶಾಫ್ಟ್ ಸೆಂಟರ್ 365 meter ಡೆಪ್ತ್. ನೋಡಿ ಫ್ರೆಂಡ್ಸ್ ಹೆಂಗಿದೆ ಮೌಂಟೇನ್ಸು. ಸಕ್ಕದಾಗಿದೆ ವ್ಯೂ ಮಾತ್ರ. ಸ್ನೋ ಕ್ಯಾಪ್ ಮೌಂಟೇನ್ಸ್. ಹಾಂ ಇಲ್ಲಿ ಸ್ನೋಲ್ಲಿ ಆಟ ಆಡ್ತವ್ರು ನೋಡಲ್ಲಿ. ಸ್ನೋಲ್ಲಿ ಆಟ ಆಡ್ತವ್ರು ನೋಡು. ಸೋನ್ಮಾರ್ಗ್ ದಾಟ್ಮೇಲೆ ಕಾರ್ಗಿಲ್ಗೆ ಹೋಗೋ ರೂಟ್ ಮಾತ್ರ ಅಲ್ಟಿಮೇಟ್ ಗಾಯ್ಸ್. ಒಂದು ಬೆಟ್ಟ ಹತ್ತಿ ಇಳಿತೀರಾ ಮಾತ್ರ ಅಲ್ಟಿಮೇಟು. ನೀವು ಕಾರಲ್ಲಿ ಬಂದರೆ ನೀವು ಸುಮ್ಮನೆ ನೋಡ್ಕೊಂಡು ಇದು ಮಾಡ್ಕೊಂಡು ಬರ್ತೀರಾ. ಬೈಕಲ್ಲಿ ಬಂದರೆ ಬರ್ತದೆ. ನೀವು ಅಲ್ಲಿ ಒಂದು ಕಡೆ ಲ್ಯಾಂಡ್ ಸ್ಲೈಡ್ ಆಗ್ತಾಯಿತ್ತು, ಕ್ಯಾಮ್ರಾ ಬೇರೆ ಆಫ್ ಆಗಿತ್ತು. ಇಲ್ಲಾಂದರೆ ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೆ. ನಾವು ಲ್ಯಾಂಡ್ ಸ್ಲೈಡ್ ಇದ್ದಲ್ಲಿ ಬಂದಿದ್ದೀವಿ. ಬ್ರೋ ನಿಂತ್ಕೊ ಹೇಳ್ತೀನಿ. ಬ್ರೋ ನಾನೊಂದು ಹೇಳ್ತೀನಿ, ಅದನ್ನು ಮಾಡು. ಯಾವತ್ತು ಆಫ್ ರೋಡಲ್ಲಿ ನೀನು ಹಳ್ಳ ಕೊಳ್ಳದಲ್ಲಿ ನಿಲ್ಲಿಸ್ಬೇಕಾದ್ರೆ ಸ್ವಲ್ಪ ಬಿಟ್ಟು ನಿಂತ್ಕೊಂಡು ಓಡಿಸು. ಆವಾಗ ಗೊತ್ತಾಗುತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಿನ್ನ ಗಾಡಿ ಅಂತ ಆರಾಮಾಗಿ ಬೆಣ್ಣೆ ಹೋದಂಗೆ ಹೋಗುತ್ತೆ. ನೋಡು, ಒಂದು ಹಳ್ಳದಲ್ಲಿ ನಿಂತ್ಕೊಂಡು ಒಂದು ಹಳ್ಳದಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡು.
ಸೊ ಟೂರಿಸ್ಟ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ನಾವು ಎಂಜಾಯ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾರ್ಗಿಲ್ಗೆ ಹೋಗ್ಬೇಕು ನಾವು, ಇಲ್ಲಾಂದರೆ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಟೂರಿಸ್ಟ್ ಎಲ್ಲ. ನಾವು ಇವಾಗ ಜೊಜಿಲಾ ವಾರ್ ಮೆಮೋರಿಯಲ್ಗೆ ಬಂದಿದ್ದೀವಿ. ಸೊ ದಿಸ್ ಈಸ್ ಅವರ್ ಬೈಕ್. ಸೊ ಈ ರೇಂಜ್ಗೆ ಆಫ್ ರೋಡಿಂಗ್ ಆಗಿದೆ ನಮ್ಮ ಬೈಕು, ಸಕ್ಕದಾಗಿದೆ, ಚೆನ್ನಾಗಿ ಹೋಗ್ತಾಯಿದೆ ನೀರು. ಆ್ಯಂಡ್ ದಿಸ್ ಈಸ್ ದ ಜೊಜಿಲಾ ವಾರ್ ಮೆಮೋರಿಯಲ್. ಸೊ ನಾವು ನೆಕ್ಸ್ಟ್ ಕಾರ್ಗಿಲ್ ಹೋಗಬೇಕಾಗಿದೆ. ಸೊ ಇಲ್ಲಿಂದ ಕಾರ್ಗಿಲ್ ಬಂದು ಲೈಕ್ 50 to 80 ಕಿಲೋಮೀಟರ್ಸ್ ಇದೆ. ರೂಟ್ ಮಾತ್ರ ಅಲ್ಟಿಮೇಟ್ ಗಾಯ್ಸ್, ಅಲ್ಟಿಮೇಟು. ಸೋನ್ಮಾರ್ಗ್ ಆಗಿದ ತಕ್ಷಣ ಕಾರ್ಗಿಲ್ಗೆ ಬರೋ ರೂಟು ಫುಲ್ಲು ಆಫ್ ರೋಡಿಂಗು, ಹೆವಿ ಆಫ್ ರೋಡಿಂಗು, ಮಸ್ತ್ ಆಫ್ ರೋಡಿಂಗ್ ಮಾತ್ರ. ವೆಲ್ಕಮ್ ಟು ಕಾರ್ಗಿಲ್, UT ಲದಾಖ್. ಸೊ ಈಗ ಆಲ್ರೆಡಿ ವಿ ಆರ್ ಇನ್ ಕಾರ್ಗಿಲ್. ಸೊ ಆಲ್ಮೋಸ್ಟ್ ಬಂದಿದ್ದೀವಿ ಅನಿಸುತ್ತೆ ಕಾರ್ಗಿಲಲ್ಲಿ. ಫ್ಯೂಯಲ್ ಸ್ಟೇಷನ್ ಫ್ಯೂಯಲ್ ಹಾಕ್ಸ್ಬೇಕಿತ್ತು. ನೆಕ್ಸ್ಟ್ ಟೈಮಿಂದ ಫ್ಯೂಯಲ್ಲು ಅಲ್ಲಿ ಹಾಕ್ಸ್ಬೇಕು, ಇಲ್ಲಿ ಹಾಕ್ಸ್ಬೇಕಲ್ಲ, ನೋಡಿದ ತಕ್ಷಣ ಹಾಕ್ಸ್ತಾ ಇರಬೇಕು. ಅರ್ಧ ಟ್ಯಾಂಕ್ ಆಯಿತು ಹಾಕ್ಸ್ತಾ ಇರಬೇಕು. ವಿ ಆರ್ ಇನ್ ಮೀನಾ ಬ್ರಿಡ್ಜ್. ಸೊ ವಿ ಆರ್ ಇನ್ ಮೀನಾ ಬ್ರಿಡ್ಜ್. ಫಸ್ಟ್ ಬ್ರಿಡ್ಜ್ ಇದು ಕ್ರಾಸ್ ಮಾಡ್ತಿರೋದು, ಫಸ್ಟ್ ಸ್ಟೀಲ್ ಬ್ರಿಡ್ಜ್. ವೆಲ್ಕಮ್ ಟೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿ ಕಾರ್ಗಿಲ್. ಕಾರ್ಗಿಲ್ 84 ಕಿಲೋಮೀಟರ್ಸ್ ಅಂತಿದೆ, ಲೇ 313 ಇದೆ. ಏನಾಯಿತು? ಚೆಕ್ ಪೋಸ್ಟಾ ನಿಲ್ಲಿಸಿದ್ಯಾ? ಏನು ಕೇಳ್ತಾರೋ ನೀವು ನೋಡಿ. ಅಂತಿಲ್ಲ ಹೂ ಅಂತಿಲ್ಲ ನೋಡಿ ಅವನು. ನಮ್ಮದು ಬರ್ಸು ಹಂಗೆ. ನಾವು ಇವಾಗ ಡ್ರಾಸ್ ಮುಗಿಸ್ಕೊಂಡು ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಬಂದಿದ್ದೀವಿ. ಸೊ ದಿಸ್ ಈಸ್ ಡೇ 3 ಆಫ್ ಅವರ್ ಲದಾಖ್. ಸೋನ್ಮಾರ್ಗು ಸೂಪರಾಗಿತ್ತು, ಜೊಜಿಲಾ ಪಾಯಿಂಟ್ 0 ಪಾಯಿಂಟ್ ಎಲ್ಲ ಸೂಪರಾಗಿತ್ತು. ಒಳ್ಳೆ ಆಫ್ ರೋಡಿಂಗ್ ಆಯಿತು, ಸಕ್ಕದಾಗಿದೆ ಆಫ್ ರೋಡಿಂಗ್ ಮಾತ್ರ. ಸೊ ಇದು ಪಾರ್ಕಿಂಗ್ ರೈಟ್ ಸೈಡ್ ಕಾರ್ಗಿಲ್ ವಾರ್ ಮೆಮೋರಿಯಲ್ ಪಾರ್ಕಿಂಗ್ ನೋಡಿ ಇದೆ. ಇಲ್ಲ ಅಲ್ಲ, ಕಾರ್ಗಿಲ್ ಮಾಮ ಪೇಯ್ಡ್ ಪಾರ್ಕಿಂಗ್ ಅಂತ ಹಾಕೋನೆ. ಕಾರ್ಗಿಲ್ ವಿಜಯ್ ದಿವಸ್, ಕಾರ್ಗಿಲ್ ವಾರ್ ಮೆಮೋರಿಯಲ್. ಇಲ್ಲೇ ಫಸ್ಟೇ ಹಾಕ್ಬೇಕಾಗಿತ್ತು, ಇಲ್ಲಿ ಫಸ್ಟೇ ಹಾಕಬೇಕಾಗಿತ್ತು. ಕಾರ್ಗಿಲ್ ವಾರ್ ಮೆಮೋರಿಯಲ್ ನೋಡಿಕೊಂಡು ಸೊ ವಿ ಆರ್ ಗೋಯಿಂಗ್ ಟು ಕಾರ್ಗಿಲ್ ಸಿಟಿ. ಸೊ ಅಲ್ಲಿ ಸ್ಟೇ ಮಾಡಿದ್ದಾರೆ, ಸ್ಟೇ ಹುಡುಕಿದ್ದೀವಿ. ಲಿಟ್ರಲಿ ನಾವು 6:30 ಹಂಗೆ ಬಂದಿದ್ದೀವಿ. ಸೊ 6:30 ಆದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಿದಾದ್ಮೇಲೆ ಬ್ರೀಫಿಂಗ್ ಮಾಡ್ತಾರೆ. ದ ಬ್ರೀಫಿಂಗ್ ವಾಸ್ ವೆರಿ ವೆರಿ ಗುಡ್. ಲಿಟ್ರಲಿ ಅದು ಕೇಳಿದ ಮೇಲೆ ಗೂಸ್ ಬಂಪ್ಸ್ ಫೀಲ್ ಆಯಿತು. ಅವರು ಆಲ್ರೆಡಿ ಮೇಲೆ ಬಂದು ಕ್ಯಾಪ್ಚರ್ ಮಾಡಿರ್ತಾರೆ. ನಾವು ಆ ಸ್ನೋ ಅಲ್ಲಿ ನಮ್ಮ ಸೋಲ್ಜರ್ಸು ಕಷ್ಟಪಟ್ಟು ಮೇಲೆ ಹೋಗಿ ಕ್ಯಾಪ್ಚರ್ ಮಾಡಿ ಅವ್ರಿಗೆ ಸದ್ದು ಬಡದಿ ಅವ್ರಿಗೆ ಡೋಸ್ ಕೊಟ್ಟು ಸಕ್ಕದಾಗಿತ್ತು ಬ್ರೀಫಿಂಗ್ ಮಾತ್ರ. ನೋಡಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಆದಮೇಲೆ ದಿಸ್ ಈಸ್ ದ ವ್ಯೂ ವಿಲ್ ಗೆಟ್. ಫುಲ್ ಸ್ನೋ ಕ್ಯಾಪ್ ಮೌಂಟನ್ಸ್. ತುಂಬಾ ಲೇಟ್ ಆಗಿದೆ. ನೀವು ಅಂದ್ಕೋಬೋದು ಟೈಮ್ ಎಷ್ಟು ಇವಾಗ ಅಂತ. ಸೊ ತೋರಿಸ್ತೀನಿ ರೀ. ದ ಟೈಮ್ ಈಸ್ 7:39, 7:40 ಇದೆ ಟೈಮು. 7:40 ಆದರೂ ಇಲ್ಲಿ ಇನ್ನೂ ಕತ್ಲಾಗಲ್ಲ. ಬೆಳಿಗ್ಗೆ ಬೇಗ ಬೆಳಕಾಗ್ಬಿಡುತ್ತೆ, ರಾತ್ರಿ ಬೇಟಾಗಿ ಕತ್ಲಾಗುತ್ತೆ. ಸೊ ನಾವು ಅದಕ್ಕೆ ನಮ್ಗೆ ಟೈಮ್ ಗೊತ್ತಾಗ್ತಾ ಇಲ್ಲ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಬಂದು 10,000+ ಫೀಟ್ ಇದೆ. ಸೊ ಲಿಟ್ರಲಿ ಲೈಕ್ ಕೋಲ್ಡ್ ಏರ್ ಹೊಡಿತಾ ಇದೆ. ಇಲ್ಲಿಂದ ಜಸ್ಟ್ 9 ಕಿಲೋಮೀಟರ್ಸ್ ನೋಡಿ, ಅಲ್ಲಿ ಬೆಟ್ಟಗಳು ಕಾಣ್ತಿದೆಯಲ್ಲ ಮೇಲೆ. ಸೊ ಅದರಿಂದನೇ ಜಸ್ಟ್ 9 ಕಿಲೋಮೀಟರ್ಸ್ ಪಾಕಿಸ್ತಾನ್ LOC ಲೈನ್ ಆಫ್ ಕಂಟ್ರೋಲ್ ಅಂತ ಬರುತ್ತೆ. ಸೊ ಅದಾದಮೇಲೆ ಪಾಕಿಸ್ತಾನ್. ಅದು ಬಿಡಬಾರ್ದಾಗಿತ್ತು, ಅದನ್ನು ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಬಟ್ ತುಂಬ ಟ್ರೂಪ್ಸ್ ಇದ್ದರು, ನಾವು ತುಂಬ ಕಮ್ಮಿ ಸೋಲ್ಜರ್ಸ್ ಇದ್ವಿ. ಲೈಕ್ ಲಿಟ್ರಲಿ ಲೈಕ್ 100 or 150 ಇದ್ವಿ ಅಷ್ಟೇ. ದೇ ಆರ್ ಲೈಕ್ 1000 or 2000 ಇದ್ರು ಅನಿಸುತ್ತೆ, ನಂಗೆ ಸರಿಗೆ ಗೊತ್ತಿಲ್ಲ. ಕಮೆಂಟ್ ಮೀ ಇಫ್ ಐ ಆಮ್ ರಾಂಗ್. ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಬರ್ತಿದ್ದೀರಾ ಅಂದರೆ ಪ್ಲೀಸ್ ಕಮ್ ಬಿಫೋರ್ 6:30. ಓಕೆ, 7 PM ಕ್ಲೋಸ್ ಮಾಡ್ತಾರೆ. ಬಟ್ 6:30 ಬ್ರೀಫಿಂಗ್ ಇರುತ್ತೆ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಕ್ಯಾಪ್ಚರ್ ಮಾಡಿದ್ರಿ, ಯಾರು ತುಂಬ ಹೆಲ್ಪ್ ಮಾಡಿದ್ರು. ಮೇಜರ್ ವಿಕ್ರಮ್, ಕ್ಯಾಪ್ಟನ್ ವಿಕ್ರಮ್ ಅನಿಸುತ್ತೆ. ಸೊ ಅವ್ರ ಬಗ್ಗೆ ತುಂಬಾ ಹೇಳಿದ್ರು. ಫೋಟೋ ಹಾಕಿರ್ತೀನಿ ನೋಡಿ ಇಲ್ಲಿ. ವಿ ಆರ್ ಲೈಕ್ ಲಿಟ್ರಲಿ ಗೆಟಿಂಗ್ ಗೂಸ್ ಬಂಪ್ಸ್. ಒಂದು ಫುಲ್ಲು ಸೈಲೆನ್ಸ್ ಇತ್ತು, ಎಲ್ಲ ನೀಟಾಗಿ ಸ್ಟೋರಿ ಕೇಳಿದ್ರು. ಆ್ಯಂಡ್ ವಾಟ್ ದೇ ಟೋಲ್ಡ್ ಈಸ್ ಕ್ಯಾಮ್ರಾ ಆನ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಕ್ಯಾಮ್ರಾ ಆನ್ ಮಾಡಿಲ್ಲ.
ಇಲ್ಲಾಂದರೆ ಕ್ಯಾಮ್ರಾ ಆನ್ ಮಾಡಿದರೆ ನಿಮಗೆಲ್ಲ ತೋರಿಸ್ತಾ ಇದ್ವಿ. ಸೊ ಏನು ಗೊತ್ತಾ, ಲಿಟ್ರಲಿ ವಿ ಆರ್ ಗೋಯಿಂಗ್ ಇನ್ಸೈಡ್ ದ ಮೌಂಟೇನ್ ಆ ಥರ ಫೀಲ್ ಆಗ್ತಾ ಇದೆ. ಸಕ್ಕದಾಗಿದೆ ವ್ಯೂ ನೋಡಿ. ಟೈಮ್ ಬಂದು 7:45, ಇನ್ನೂ ಕತ್ಲಾಗಿಲ್ಲ, ಎಷ್ಟು ಬೆಳಕಿದೆ ನೋಡಿ. ಸೊ ತುಂಬಾ ಖುಷಿ ಆಗ್ತಿದೆಯಪ್ಪ. ವಿ ಆರ್ ಚೇಸಿಂಗ್ ದಿ ಮೌಂಟೇನ್ಸ್. ಯಾರಿಲ್ಲ ಬಾರೋ, ಯಾರಿಲ್ಲವ. ಇವಾಗ 8:15 ಆಗಿದೆ. ಹೆಂಗಿದೆ ಅಂದರೆ ಸಕ್ಕದಾಗಿದೆ. ಮೌಂಟೇನ್ಸ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ, ಫುಲ್ಲು ಕರ್ವ್ಸು. ಕಾರ್ಗಿಲ್ ವಾರ್ ಮೆಮೋರಿಯಲಿಂದ ಕಾರ್ಗಿಲ್ ಸಿಟಿಗೆ ಹೋಗ್ತಾ ಇದ್ದೀವಿ. ಯಾರಿಲ್ಲ ಬನ್ನಿರಿ. ಶಾರ್ಪ್ ರೈಟ್. ಸಕ್ಕದಾಗಿದೆ ರೂಟ್ ಮಾತ್ರ. ಫುಲ್ಲು ನೈಟ್ ರೈಡು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಲಾರಿ ಓಹೋ, ಇನ್ನೊಂದು ಕಾರು. ಆನ್ ದ ಬೆಂಡ್, ಗೋ ಸ್ಲೋ ಫ್ರೆಂಡ್. ಬನ್ನಿರಿ, ಹೊಡೆದ್ಬಿಡ್ರಿ. ಪಾಸ್ ಕೇಳ್ಕೊಂಡು ಕಾರ್ ನೋಡ್ಬಿಟ್ಟು ಸ್ಲೋ ಮಾಡ್ಕೊಳ್ರಿ. ಶಾರ್ಪ್ ರೈಟ್ ಟರ್ನ್ ಇದೆ. ಆಂಟಿ ಟಾರ್ಚ್ ಹಾಕಿ ಆಂಟಿ. ಟಾರ್ಚ್ ಹಾಕಿರೋದಕ್ಕೆ ಕಾಣಿದ್ ನಾವು, ಇಲ್ಲಾಂದರೆ ಕಾಣ್ತಾನೆ ಇರಲಿಲ್ಲ. ಒಂದು ಬೈಕ್ ಬಂತು, ಬೈಕ್ TVS ರೈಡರ್. Audio Jungle.